ರಾಜ್ಯಾದ್ಯಂತ ಬಿಪಿಎಲ್ ಕಾರ್ಡುಗಳ ಪರಿಷ್ಕರಣೆಯ ವಿಚಾರವೇ ರಾಜ್ಯ ಸರ್ಕಾರಕ್ಕೆ ಈಗ ಹೊಸ ಸವಾಲಿನ ಕೆಲಸವಾಗಿದೆ. ಒಂದು ಕಡೆ ಸಾವಿರಾರು ಜನರು ಬಿಪಿಎಲ್ ಕಾರ್ಡನ್ನು ಕಳೆದುಕೊಂಡವರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದರ ನಡುವೆ ಈ ಆಹಾರ ಇಲಾಖೆಯ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಪರಿಶೀಲನೆಯನ್ನು ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಿದು ಪರಿಶೀಲನೆ, ಯಾಕಾಗಿ, ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಿಪಿಎಲ್ ಎಪಿಎಲ್ ರಿಯಾಲಿಟಿ ಚೆಕ್ಗಿಳಿದ ಆಹಾರ ಇಲಾಖೆ. ಮನೆ ಮನೆಗೂ ಭೇಟಿ ಕೊಡಲಿದ್ದಾರೆ ಆಹಾರ ಅಧಿಕಾರಿಗಳು. ಅರ್ಹರಿಗೆ ಬಿಪಿಎಲ್ ಕಾರ್ಡ್, ಅನರ್ಹರ ಕಾರ್ಡ್ ಕ್ಯಾನ್ಸಲ್. ರಾಜ್ಯದ ಪಡಿತರ ಚೀಟಿದಾರರಿಗೆ ಆಹಾರ ಇಲಾಖೆ ಶಾಕ್ ಕೊಡ್ತಿದೆ. ಅರ್ಹರಲ್ಲದ ಪಡಿತರದಾರರ ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡ್ತಿವೆ. ಅನರ್ಹರನ್ನ ಬಿಪಿಎಲ್ನಿಂದ ಎಪಿಎಲ್ಗೆ ಶಿಫ್ಟ್ ಮಾಡಲಾಗ್ತಿದೆ. ಸುಮಾರು 13 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡಲಾಗ್ತಿದೆ. ಆಹಾರ ಇಲಾಖೆ ಆದ್ಯತಾ ಪಡಿತರ ಚೀಟಿಗಳನ್ನ ಅರ್ಹರಿಲ್ಲದಿದ್ದರೂ ಇಟ್ಟುಕೊಂಡಿರುವ ಕಾರ್ಡ್ಗಳ ಪರಿಶೀಲನೆ ಮಾಡಿ ಅರ್ಹತೆ ಇರುವವರಿಗೆ ತಲುಪಿಸಲು ಮುಂದಾಗಿದೆ. ಹೀಗಾಗಿ ಮನೆ ಮನೆಗೆ ಭೇಟಿ ಕೊಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಈಗಾಗಲೇ ಆಯಾ ನ್ಯಾಯಬೆಲೆ ಅಂಗಡಿಗಳಿಗೆ ಆಹಾರ ಇಲಾಖೆ ಪರಿಷ್ಕರಣೆ ಮಾಡುತ್ತಿರುವ ಕಾರ್ಡ್ಗಳ ಲಿಸ್ಟ್ ಅನ್ನು ಕಳಿಸಲಾಗಿದೆ. ತೆರಿಗೆ ಪಾವತಿ, ಜಮೀನು, ಸ್ವಂತ ಮನೆ ಮತ್ತು ಕಾರುಗಳನ್ನು ಹೊಂದಿರುವವರ ಕಾರ್ಡ್ಗಳನ್ನು ಡಿಲೀಟ್ ಮಾಡಿದೆ. ಡಿಲೀಟ್ ಆಗಿರುವ ಕಾರ್ಡ್ದಾರರಿಂದ ನ್ಯಾಯಬೆಲೆ ಅಂಗಡಿಯವರು ದಾಖಲಾತಿ ಸಂಗ್ರಹ ಮಾಡಿಕೊಂಡಿದ್ದಾರೆ. ಇನ್ನು ಆಹಾರ ಅಧಿಕಾರಿಗಳು ಮನೆಗೆ ಬಂದಾಗ ಪಡಿತರದಾರರು ಯಾವೆಲ್ಲ ದಾಖಲಾತಿಗಳನ್ನು ನೀಡಬೇಕು ಅಂತ ನೋಡೋದಾದ್ರೆ, ಪಡಿತರದಾರರು ನೀಡಬೇಕಾದ ದಾಖಲಾತಿ. ಪಡಿತರದಾರರು ಆಹಾರ ಅಧಿಕಾರಿಗಳಿಗೆ ತಮ್ಮ ಮನೆಯ ಸದಸ್ಯರ ಆಧಾರ್ ಕಾರ್ಡ್ ಮತ್ತು ಆದಾಯ ದೃಢೀಕರಣ ಪತ್ರವನ್ನು ಕಡ್ಡಾಯವಾಗಿ ಪರಿಶೀಲನೆ ವೇಳೆ ತೋರಿಸಬೇಕಿದೆ. ಒಂದು ವೇಳೆ ಆದಾಯ ಹೆಚ್ಚಿರೋದು ಪತ್ತೆಯಾದರೆ ಕಾರ್ಡ್ ಅನ್ನು ಎಪಿಎಲ್ಗೆ ಶಿಫ್ಟ್ ಮಾಡ್ತಾರೆ. ಆದಾಯ ಇಲ್ಲದೆ ಕಾರ್ಡ್ ಪಡೆಯಲು ಅರ್ಹರಿದ್ದರೆ ಕಾರ್ಡ್ ವಿತರಣೆ ಮಾಡಲಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳು ಕಾರ್ಡ್ಗಳ ಪರಿಶೀಲನೆಗೆ ಮನೆ ಮನೆಗೂ ತೆರಳಿ ಪರಿಶೀಲನೆ ನಡೆಸಲಿದ್ದಾರೆ. ಪರಿಶೀಲನೆ ಮಾಡಿದ ಬಳಿಕ ಎಷ್ಟು ಕಾರ್ಡ್ ಬಿಪಿಎಲ್ನಿಂದ ಎಪಿಎಲ್ಗೆ ಶಿಫ್ಟ್ ಆಗಲಿವೆ ಎಂಬುದನ್ನು ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.